ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ರೆಸಿಪಿ ತಲೆ ಮಾಂಸದ ಸಾಂಬಾರ್. ರುಚಿಯಾಗಿ ಮಂಡ್ಯ ಶೈಲಿಯಲ್ಲಿ ಹೊಸತಡ್ಕುಗೆ ಹೇಗೆ ಮಾಡ್ಕೊಳ್ಳೋದು ಅಂತ ನಾನಿವತ್ತು ನಮ್ಮ ಚಾನಲ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ವಿಡಿಯೋನ ಸ್ಟಾಪ್ ಮಾಡಬೇಡಿ. ಫುಲ್ ವಿಡಿಯೋನ ನೋಡಿ ಈ ರೆಸಿಪಿನ ಮಾಡಿಕೊಂಡು ತಿಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ರೆಸಿಪಿಗೆ ಬೇಕಾದ ಸಾಮಗ್ರಿಗಳು: ಒಂದು ಜಾರಿಗೆ ಚಕ್ಕೆ ಲವಂಗನ ಹಾಕೋತಾ ಇದ್ದೀನಿ, ಒಂದು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ, ಹಾಗೆ ಶುಂಠಿನ ತಗೊಂಡಿದ್ದೀನಿ. ಇದಕ್ಕೆ 5 ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ, 1 ಸ್ಪೂನ್ ಮೆಣಸನ್ನ ಹಾಕೊಂಡಿದ್ದೀನಿ, ಹಾಗೆ ಪುದೀನ, ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ. ಇದಕ್ಕೆ 1 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ನೋಡ್ತಾ ಇರ್ಬೋದು, ನಾನು ಅದರಲ್ಲಿ ಒಂದು ಅರ್ಧ ಸ್ಪೂನ್ ಅದು ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ರುಬ್ಕೊಂಡಾಗಿದೆ, ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನೀರಾಗಿ ರುಬ್ಕೋಬೇಡಿ. ಇನ್ನೊಂದು ಜಾರಿಗೆ 1 ಕಪ್ಪು ತೆಂಗಿನಕಾಯಿನ ತಗೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಧನಿಯಾ ಪುಡಿ ಹಾಕೋತಾ ಇದ್ದೀನಿ, ಹಾಗೆ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ, ಕಡಲೆ ಹಾಕೋತಾ ಇದ್ದೀನಿ, ಹಾಗೆ ನಾನಿಲ್ಲಿ 1 ಟೊಮೆಟೊನ ಹಾಕೊಂಡಿದ್ದೀನಿ. ಇದನ್ನ ನಾನು ರುಬ್ಕೊಳ್ಳೋಕೆ ಹಾಕೊಂತಿದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ ರುಬ್ಬಾಗಿದೆ. ಈಗ ನೋಡಿ, ತುಂಬಾ ಚೆನ್ನಾಗಿ ರುಬ್ಕೊಬೇಕು. ಇನ್ನೊಂದು ಕಡೆ ನಾನು ತಲೆ ಮಾಂಸ ತಂದಿದ್ದೀನಿ. ಇದು ಮೇಕೆ ಮಟನ್ನು. ಇದನ್ನ ಚೆನ್ನಾಗಿ 4 ರಿಂದ 5 ಸಲ ಚೆನ್ನಾಗಿ ಉಪ್ಪಾಕಿ ತೊಳೆದಿಟ್ಕೊಳ್ಳಿ. ಆ ಸ್ಮೆಲ್ ಬಂದ್ರೆ ಕೆಲವೊಬ್ರು ತಿನ್ನಲ್ಲ. ನಾನಿಲ್ಲಿ 4 ರಿಂದ 5 ಸಲ ತೊಳೆದಿಟ್ಕೊಂಡಿದ್ದೀನಿ. 1.5 kg ತಲೆ ಮಾಂಸನ ತಗೊಂಡಿದ್ದೀನಿ ನಾನಿಲ್ಲಿ. ಇಷ್ಟು ದಪ್ಪ ಹೊಡ್ಸಿದ್ರೆ ರುಚಿಯಾಗಿ ಬರುತ್ತೆ ಸಾಂಬಾರು. ಇನ್ನೊಂದು ಒಂದ್ ಕಡೆ ಕುಕ್ಕರ್ಗೆ ಎಣ್ಣೆ ಹಾಕೊಂಡು ತುಪ್ಪ ಹಾಕೋತಾ ಇದ್ದೀನಿ. ಹಾಗೆ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಎಲ್ಲಾನು ಹಾಕೊಂಡಿದ್ದೀನಿ. 1 ಈರುಳ್ಳಿನ ಹಾಕೊಂಡಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ನೀವು ಪಲಾವ್ ಎಲೆ ಇದಕ್ಕೆ ಯೂಸ್ ಮಾಡ್ಬೋದು, ಯೂಸ್ ಮಾಡದೇ ಇದ್ರೂ ಒಳ್ಳೇದು, ಬಟ್ ನಾನು ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ಇದಕ್ಕೆ ನಾನು ತಲೆ ಮಾಂಸನ ಹಾಕೋತಾ ಇದ್ದೀನಿ. ಚೆನ್ನಾಗಿ ತೊಳೆದು ಹಾಕೊಳ್ಳಿ. ತಲೆ ಮಾಂಸ ಕೆಲವೊಂದು ಟೈಮ್ ತುಂಬಾ ಸ್ಮೆಲ್ ಬಂದ್ರೆ ಸಾಂಬಾರ್ ಫುಲ್ ಹಾಳಾಗ್ಬಿಡುತ್ತೆ. ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದು ಹಸಿ ವಾಸನೆ ಹೋಗೋವರೆಗೂ ಕೂಡ ನಾನಿಲ್ಲಿ ಫ್ರೈ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಂತಿದ್ದೀನಿ, ಉಪ್ಪು ಮತ್ತೆ ಅರಿಶಿನದ ಪುಡಿನ ಹಾಕೊಂಡಿದ್ದೀನಿ ನಾನಿಲ್ಲಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ನೋಡಿ, ನಾನಿಲ್ಲಿ ಒಂದು 15 ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ ನಂತರ ಇದ್ರಲ್ಲಿ ಬಂದಿದೆ ನೋಡಿ, ಎಲ್ಲಾನು ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾನು ಮೊದಲಿಗೆ ರುಬ್ಕೊಂಡಂತ ಮಸಾಲಾನ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ತಲೆ ಮಾಂಸದ ಸಾಂಬಾರು ತುಂಬಾ ಅಂದ್ರೆ ತುಂಬಾ ಬೋನ್ಗೆಲ್ಲ ಒಳ್ಳೇದು, ಹಾಗೆ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಯಾರ್ಯಾರು ಕಾಲು ನೋವು, ಕೈ ನೋವು ಅಂತ ಇರುತ್ತಲ್ಲ, ಅಂಥವ್ರಿಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಮೇಕೆ ತಗೊಳ್ಳಿ. ನೋಡಿ, ಇದು ಮಸಾಲ ಹಾಕಿದ ಒಂದು 5 ನಿಮಿಷ ಇದು ಚೆನ್ನಾಗಿ ಬೇಯಿಸಿರೋದು. ಈ ಲೆವೆಲ್ಗೆ ಬೇಯಿಸಿದ್ದೀನಿ ನಾನಿಲ್ಲಿ. ನೋಡ್ತಾ ಇರ್ಬೋದು. ಹಿಂಗೂ ಕೂಡ ನೀವು ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು 2 ರಿಂದ 3 ಕೂಗಿಸ್ಕೊಂಡ್ಬಿಟ್ರೆ ಇದು ಕೂಡ ಸೂಪರ್ ಆಗಿರುತ್ತೆ. ನಾನಿಲ್ಲಿ ನಮ್ಮ ಮನೇಲಿ ಒಂದು 5, 6, 7 ಜನ ಇರೋದ್ರಿಂದ ನಾನಿಲ್ಲಿ ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ಹಾಕೊಂಡಿದ್ದಲ್ಲ. 2ನೇ ಸಲ ಏನು ಮಸಾಲಾನ ರುಬ್ಕೊಂಡಿತ್ತು ಆ ಮಸಾಲಾನ ಹಾಕೋತಾ ಇದ್ದೀನಿ. ಸಾಂಬಾರ್ಗೆ ಮಸಾಲ ಹಾಕೋತಾ ಇದ್ದೀನಿ ನಾನಿಲ್ಲಿ. ಇದು ಅಷ್ಟೇ ತುಂಬಾ ಅಂದ್ರೆ ತುಂಬಾ ಇದಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಗ್ರೀನ್ ಕಲರ್ ಆಗಿರ್ಬೋದು, ಇಲ್ಲ ಸಾಂಬಾರಲ್ಲಿ ಆಗಿರ್ಬೋದು, ತಲೆ ಮಾಂಸನ ತಿಂತಾ ಇದ್ರೆ ಯಮ್ಮಿ ಆಗಿರುತ್ತೆ, ತುಂಬಾ ಒಳ್ಳೇದು ಅಂತಾರೆ. ಹಾಗೆ ಬಾಣ್ತಿರ್ಗೂ ಕೂಡ ತುಂಬಾ ಒಳ್ಳೇದು. ಬಾಣ್ತಿರ್ಗೆ ಎಂತಕ್ಕೆ ಒಳ್ಳೇದು ಅಂದ್ರೆ ಈ ತಲೆಕಾಲು ಮಾಂಸ ತಿನ್ನೋದ್ರಿಂದ ಮಗುವಿನ ತಲೆ ನಿಲ್ಲುತ್ತೆ ಅಂತ ಹೇಳ್ತಾರೆ. ತುಂಬಾ ಬೇಗ 3 ತಿಂಗಳ ಒಳಗೆ ಕೊಡ್ತಾರೆ. ಬಾಣಂತನ ಆಗೋವರೆಗೂ ತಲೆಕಾಲು ಮಾಂಸ ಕೊಡ್ತಾರೆ, ಮತ್ತೆ ಮಟನ್ ಚಿಕನ್ ಕೊಡ್ತಾರೆ, ತಾಯಿ ಎದೆ ಹಾಲು ಜಾಸ್ತಿ ಆಗಲಿ ಅಂತ. ನೋಡ್ತಾ ಇರ್ಬೋದು, ಇಲ್ಲಿ ತಲೆಕಾಲು ಮಾಂಸ ಈ ಲೆವೆಲ್ಗೆ ಬಂದಿದೆ. ನನ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ನಾನಿಲ್ಲಿ. ನೀವು ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಚೆನ್ನಾಗಿ ಕುದಿಸ್ಕೊಬೇಕು. ಮೊದಲಿಗೆ ಕುದಿಸಿದ ನಂತರ ಇದು ಉಪ್ಪು ಹಾಕೊಳ್ಳಿ, ಅವಾಗ ರುಚಿ ಸರಿಯಾಗಿ ಹಿಡಿಯುತ್ತೆ.
ನಾನಿಲ್ಲಿ ಒಂದು ಚಾಕುನ ಬಿಸಿ ಮಾಡಿ ಅಂದರೆ ಬೆಂಕಿಯಲ್ಲಿ ಇಟ್ಟು ಅದ ನಂತರ ನಾನಿಲ್ಲಿ ಇದಕ್ಕೆ ಹಾಕ್ತೀನಿ. ಏನಕ್ಕೆ ಅಂದರೆ ಮಾಡೋರು ನೋಡ್ತಾ ಇದ್ರು ಅದು ಇದಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ, ಕಣ್ಣು ದೃಷ್ಟಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನಿಲ್ಲಿ ಚಾಕುನ ಬಿಸಿ ಮಾಡಿ ದೃಷ್ಟಿ ತೆಗೆದು ಹಾಕ್ತಾರೆ. ಸೊ ಇದು ಒಂದು 4 ವಿಷಲ್ ಕೂಗಿದೆ. ಈಗ ನೋಡ್ತಾ ಇರ್ಬೋದು ನೀವು, 4 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನಾನು ಎಳೆ ತಲೆ ಮಾಂಸ ತಂದಿರೋದ್ರಿಂದ ಒಂದು 4 ವಿಷಲ್ ಅಷ್ಟೇ. ಒಂದು 20 ನಿಮಿಷ ನಾನು ಹುರಿದಿದ್ದೀನಿ. ಒಂದು 4 ವಿಷಲ್ ತೊಗೊಂಡಿದ್ದೀನಿ. ನೀವು ಅಷ್ಟೇ ನೋಡಿಕೊಂಡು ತಲೆ ಮಾಂಸನ ತೊಗೊಳ್ಳಿ. ಕೆಲವೊಬ್ರು ತುಂಬ ಬಲ್ತಿರುವಂಥದ್ದನ್ನ ಕೊಟ್ಬಿಡ್ತಾರೆ, ಆ ಥರ ತೊಗೊಳೋದಕ್ಕೆ ಹೋಗ್ಬೇಡಿ. ಈಗ ತಲೆ ಮಾಂಸ ರೆಡಿ ಆಗಿದೆ. ವಿಷಲ್ ಎಲ್ಲ ತೆಗ್ದಾಗಿದ್ದೀನಿ, ನೋಡ್ತಾ ಇರ್ಬೋದು. ವಾವ್, ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾ ಇದ್ರೆ ಇವಾಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಮೇಲ್ಗಡೆ ಯಾವಾಗ ಆ ಎಣ್ಣೆ ಇದು ಬಂದಿರುತ್ತೋ ಫೈನಲ್ ಆಗಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. 4-5 ವಿಷಲ್ ಕೂಗ್ಸಿದ್ರೆ ಈ ಥರ ಬರುತ್ತೆ. ತುಂಬ ಅಂದರೆ ತುಂಬ ಸ್ಮೆಲ್ ಗಮ್ಮ ಅಂತಿದೆ. ನೋಡ್ತಿದ್ರೇ ತಿನ್ನಬೇಕು ಅನಿಸ್ತಿದೆ ಈಗ. ಸೊ ಬನ್ನಿ, ಇವಾಗ ತಲೆಕಾಲು ಮಾಂಸನ ಮುದ್ದೆ ಜೊತೆಗೆ ತಿನ್ನೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ತಲೆಕಾಲು ಮಾಂಸ ರೆಡಿಯಾಗಿದೆ. ನಿಮಗೂ ಏನಾದರೂ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮನೇಲಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.